ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಈಗ ಮೈಸೂರು ಎಕ್ಸಿಬಿಷನ್ ನೋಡೋಣ ಅಂತ ಹೋಗ್ತಿದ್ದೀವಿ. ಯಾಕೆಂದರೆ ಲಾಸ್ಟ್ ಟೈಮ್ ಹೇಳಿದ್ನಲ್ಲ, ಮಳೆ ಬಂದಿರೋದ್ರಿಂದ ಫುಲ್ ಕ್ಯಾನ್ಸಲ್ ಆಗಿತ್ತು, ಹಾಗಾಗಿ ವಾಪಸ್ ಬಂದುಬಿಟ್ಟಿದ್ವಿ ಅಂತ. ಈ ಸಲ ಇನ್ನೊಂದು ಸಲ ಹೋಗಲೇಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ಮೈಸೂರು ಪ್ಯಾಲೇಸು ಈ ವ್ಯೂಸಲ್ಲಿ ನೋಡೋಕ್ಕೆ ಸಖತ್ತಾಗಿ ಕಾಣುತ್ತೆ. ಮೈಸೂರು ಪ್ಯಾಲೇಸ್ ಆಪೋಸಿಟೇ ಇರೋದು, ಹಾಗಾಗಿ ಅಲ್ಲಿಂದ ನಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಫುಲ್ಲು ಖಾಲಿ ಇತ್ತು. ಎಲ್ಲ ದಸರಾ ಟೈಮಲ್ಲಿ ತುಂಬ ರಶ್ ಇತ್ತು. ನಾವು ಲಾಸ್ಟ್ ಟೈಮ್ ಬಂದಾಗ ಕೂಡ ತುಂಬಾ ರಶ್ ಇತ್ತು. ಎಲ್ಲ ಜಾಸ್ತಿ ನೈಟ್ ಹೋಗ್ತಾರೆ, ಯಾಕಂದರೆ ಒಳಗಡೆ ಎಲ್ಲ ಲೈಟಿಂಗ್ಸ್ ಇರುತ್ತಲ್ಲ, ಹಾಗಾಗಿ ಡೇ ಟೈಮು ಸ್ವಲ್ಪ ಜನಸಂಖ್ಯೆ ಕಡಿಮೆನೇ ಇರುತ್ತೆ. ನೋಡಿ, ಫ್ಲವರಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ ಫ್ರಂಟಲ್ಲಿ, ಅದಂತೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಇನ್ನು ನೈಟ್ ಹೊತ್ತು ಲೈಟ್ ಹಾಕಿದ್ರೆ ಅಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಷ್ಟು ಖಾಲಿ ಇದೆ. ಅವತ್ತು ಫುಲ್ ಇಲ್ಲೆಲ್ಲ ಓಡಾಡೋಕ್ಕೆ ಜಾಗ ಇರ್ತಿರ್ಲಿಲ್ಲ, ಅಷ್ಟೊಂದು ರಶ್ ಇತ್ತು. ಇವಾಗ ಫ್ರೀಯಾಗಿರೋದ್ರಿಂದ ನಾವು ಹೋಗಿ ಬೇಗ ಟಿಕೆಟ್ ತೊಗೊಂಡು ಬಂದ್ವಿ. ನಾವು ಇನ್ನೊಬ್ರಿಗೂ ಕಾಯ್ತಾ ಇದ್ವಿ, ಹಾಗಾಗಿ ಟಿಕೆಟ್ ತೊಗೊಳೋದಕ್ಕೂ ಮುಂಚೆ ಇಲ್ಲೆಲ್ಲ ಒಂದು ಸ್ವಲ್ಪ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲೇ ಫೋಟೋಸ್ ತೊಗೋತಾ ಇದ್ದೀವಿ. ಇದು ನೈಟ್ ಹೊತ್ತು ಲೈಟೆಲ್ಲ ಗ್ಲೋ ಆಗುತ್ತಲ್ವ, ಆವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅವ್ರು ಬರೋಕ್ಕೂ ಮುಂಚೆ ಟಿಕೆಟ್ ತೊಗೊಬಿಟ್ಟು ಆಮೇಲೆ ವೆಯ್ಟ್ ಮಾಡೋಣ ಅಂತ ಟಿಕೆಟ್ ತೊಗೊಳಕ್ಕೆ ಅಂತ ಹೋಗಿದ್ದಾರೆ. ನನ್ನ ಮಗಳು ಅಲ್ಲಿ ಇಲ್ಲಿ ಚೇಷ್ಟೆ ಮಾಡ್ತಾ ನಿಂತಿದ್ಲು. ಟಿಕೆಟ್ ಎಲ್ಲ ತೊಗೊಂಡೋಯ್ತು. ಅಲ್ಲಿ ನಾವು ಮೈಸೂರು ಬಂದಮೇಲೆ ನಮ್ಮ ಮೈಸೂರು ಅಂತ ಹಾಕಿದ್ಮೇಲೆ ಅಲ್ಲಿ ಫೋಟೋ ತೊಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ, ಹಾಗಾಗಿ ಅಲ್ಲಿ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲೆಲ್ಲ ಫ್ಲವರ್ ರೀತಿ ಮಾಡಿದ್ರಲ್ಲ, ಅದು ತುಂಬ ಚೆನ್ನಾಗಿತ್ತು. ನೈಟ್ ಲೈಟ್ ಆದಾಗ ಕಲರ್ ಫ್ಲವರ್ ಥರ ಕಾಣಿಸುತ್ತೆ. ಮೈಸೂರು ಎಕ್ಸಿಬಿಷನ್ ಏನಿದ್ರೂ ದಸರಾ ಟೈಮಲ್ಲಿ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಇನ್ನೂ ತುಂಬ ದಿನ ಓಪನ್ ಇರುತ್ತೆ. ಯಾರೆಲ್ಲ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರೋ ಅವರೆಲ್ಲ ಹೋಗಿ, ಚೆನ್ನಾಗಿರುತ್ತೆ. ಎಂಟ್ರೆನ್ಸಲ್ಲಿ ಈ ರೀತಿಯಾಗಿ ಹಾರ್ಟು ಮತ್ತು ಫ್ಲವರಲ್ಲಿ ಡೆಕೋರೇಟ್ ಮಾಡಿದ್ದಾರೆ. ಅಲ್ಲಿ ಫೋಟೋಸ್ ತೊಗೊಳೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಎಂಟ್ರೆನ್ಸ್ಗೆ. ನೋಡಿ, ಎಷ್ಟು ಫ್ಲವರ್ಸಲ್ಲಿ ಕಲರ್ ಫ್ಲವರ್ಸ್ ಎಲ್ಲ ಹಾಕಿದ್ದಾರೆ. ಅದು ನೋಡ್ತಾ ಹಾಗೆ ಮುಂದೆ ಬಂದರೆ ಅಲ್ಲಿ ಬೇರೆ ಬೇರೆ ರೀತಿಯಾದಂಥ ಶಾಪ್ಗಳೆಲ್ಲ ಇದ್ದಾವೆ. ನಿಮಗೆ ಯಾವ್ಯಾವುದು ಇಷ್ಟ ಆಗುತ್ತೋ ಅದನ್ನೆಲ್ಲ ತೊಗೋಬೋದು. ಆದರೆ ಹೊರಗಿಂತ ಇಲ್ಲಿ ಒಂದು ಸ್ವಲ್ಪ ರೇಟೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಕೆಲವೊಂದು ಐಟಮ್ಸು ಹೊರಗಡೆ ಸಿಗದೇ ಇರೋಂಥದ್ದು, ಲೈಕ್ ಈಗ ಮೈಸೂರು ಸ್ಯಾಂಡಲ್ಲು, ಮೈಸೂರು ಸಿಲ್ಕು ಅಂಥವೆಲ್ಲ ಒಂದೊಂದು ಸ್ಪೆಷಲ್ಲು ಇಲ್ಲಿರುತ್ತೆ, ತೊಗೋಬೋದು. ಹಾಗೆ ಫುಡ್ಡು ಕಡೆ ಬಂದರೆ ಅಲ್ಲಿ ಎಲ್ಲ ರೀತಿಯಾದ ಫುಡ್ಗಳು ಸಿಗುತ್ತೆ. ಆದರೆ ನಮ್ಮನೇಲಿ ನೋಡಿ, ಕೊಬ್ಬರಿ ಮಿಠಾಯಿ ಆಸೆಪಟ್ಟು ಕೊಬ್ಬರಿ ಮಿಠಾಯಿ ತಿಂತಿದ್ದಾರೆ. ಎಂತೆಂಥ ಫುಡ್ಗಳಿದ್ದಾವೆ, ಇವರು ಕೊಬ್ಬರಿ ಮಿಠಾಯಿ ಆಸೆಪಟ್ಟು ಅದನ್ನು ತಿಂತಾಯಿದ್ರು. ಹಾಗೆ ಮುಂದೆ ಬಂದರೆ ಎಲ್ಲ ಇಲಾಖೆಗಳಿಂದನೂ ಒಂದೊಂದು ರೀತಿಯಾದ ಸ್ತಬ್ಧ ಚಿತ್ರಗಳನ್ನೆಲ್ಲ ಮಾಡಿದ್ದಾರೆ. ಕೆಲವೊಂದು ಇನ್ನೂ ಓಪನ್ ಆಗಿರಲಿಲ್ಲ, ಆದರೆ ಎಲ್ಲ ಕೂಡ ಬ್ಯೂಟಿಫುಲ್ ಆಗಿದೆ. ಯಾವುದೂ ನೋಡಿದ್ರೆ ರಿಯಲ್ ಅಲ್ಲ ಅನ್ನೋ ಥರನೇ ಕಾಣಿಸಲ್ಲ, ಎಲ್ಲನೂ ಕೂಡ ರಿಯಲ್ ಅನ್ನೋ ಥರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಅವೆಲ್ಲ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಇಲ್ಲಿ ಕೈಮಗ್ಗದವ್ರದ್ದು ಇಂಥ ಕಡೆ ಪ್ಯೂರ್ ರೇಷ್ಮೆ ಸಿಗುತ್ತೆ. ಇಲ್ಲಿ ನೋಡಿ, ಕೈಮಗ್ಗ ಆಗಿನ ಕಾಲದಲ್ಲಿ ಯಾವ ರೀತಿ ಸೀರೆನ ನೇಯ್ತಿದ್ರು ಅನ್ನೋ ಮಿಷಿನ್ ಕೂಡ ಇಲ್ಲೇ ಇಟ್ಟಿದ್ದಾರೆ. ಇದರಲ್ಲಿ ಆವಾಗ ಸೀರೆ ಎಲ್ಲ ನೇಯ್ತಿದ್ರು, ಇವಾಗ ಕೆಲವೊಂದು ಮಿಷಿನ್ಸಲ್ಲಿ ಮಾಡ್ತಾರೆ, ಆವಾಗ ಈ ರೀತಿಯಾಗಿ ಮಾಡ್ತಾಯಿದ್ರು. ಇಲ್ಲಿ ಒಳ್ಳೆ ಕಾಟನ್ ಬಟ್ಟೆ, ಸಿಲ್ಕ್ ಸ್ಯಾರೀಸು ಅಂಥವೆಲ್ಲ ಸಿಗ್ತಿದ್ದು. ಯಾರು ತೊಗೋಬೇಕು ಅಂತಿದ್ರು ಅವರೆಲ್ಲೂ ಕೂಡ ತೊಗೋಬೋದು. ಮತ್ತು ವಾಕ್ಶ್ರವಣ ಸಂಸ್ಥೆ ಕಡೆಯಿಂದ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂಥದ್ದು. ಒಳಗಡೆ ಹೋದರೆ ಇನ್ನೂ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ನಾವು ಲೇಟ್ ಆಗುತ್ತೆ ಅಂತ ಎಂಟ್ರೆನ್ಸಲ್ಲಿ ಅಷ್ಟೇ ನೋಡ್ಕೊಂಡು ಬಂದ್ವಿ, ಕೆಲವೊಂದು ಮಾತ್ರ ಒಳಗಡೆ ಹೋದ್ವಿ. ಇದು ನೋಡಿ, ದೂರದಿಂದ ನೋಡಿದ್ರೆ ಫಾಲ್ಸ್ ಮುಂದೆ ನಿಂತಿರೋ ಥರ ಕಾಣಿಸುತ್ತೆ. ಫಾಲ್ಸ್ ಹತ್ರ ಅಲ್ಲೊಂದೆರಡು ಫೋಟೋ ತೊಗೊಂಡು, ಇದು ರೈತರ ಮನೆ ಅಂತ ಮಾಡಿದರು. ಒಳಗಡೆ ಹೋದರೆ ಅಂತೂ ತುಂಬ ಇನ್ಫಾರ್ಮೇಷನ್ ಸಿಗ್ತಿತ್ತು. ಯಾವ್ಯಾವ ಜಿಲ್ಲೆಯಲ್ಲಿ ಯಾವ್ಯಾವ ರೀತಿಯಾದ ಬೆಳೆಗಳನ್ನ ಬೆಳೀತಾರೆ ಅನ್ನೋದನ್ನು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಆಗಿನ ಕಾಲದಲ್ಲಿ ಮಕ್ಕಳು ಆಡ್ತಿರುವಂಥ ಆಟಿಕೆಗಳಾಗಿರ್ಬೋದು, ರೈತರು ಬಳಸ್ತಾ ಇರುವಂಥ ಆಯುಧಗಳಾಗಿರ್ಬೋದು, ಇಂಥವು ಎಲ್ಲ ಇದ್ದಾವೆ. ಮತ್ತು ಆವಾಗಿನ ಹಳ್ಳಿಗಳಲ್ಲಿರುವಂತಹ ಕೀಟಗಳು ಅವೆಲ್ಲ ಕೂಡ ಇಲ್ಲಿ ಒಂದು ಪ್ಲಾಸ್ಟಿಕ್ ಥರ ಮಾಡಿ ಅಲ್ಲಿ ಇಟ್ಟಿದ್ದಾರೆ, ಅದನ್ನು ಕೂಡ ನೋಡ್ಬೋದು.
ಇಲ್ಲಿಗೆ ಮಕ್ಕಳನ್ನ ಕರ್ಕೊಂಡು ಬಂದರೆ ಅವರು ಪಾಪ ಇವೆಲ್ಲ ನೋಡ್ತಾರೆ. ಹಾಗೆ ಅಲ್ಲೆಲ್ಲ ನೋಡಿ ಈ ರೀತಿಯಾದಂಥ ಮಧ್ಯೆ ಬ್ಯೂಟಿಫುಲ್ ಆಗಿರೋವಂಥದ್ದು ಮಾಡಿದ್ದಾರೆ. ಇನ್ನೂ ಗೇಮ್ಸ್ಗಳೆಲ್ಲ ಸ್ಟಾರ್ಟ್ ಆಗಿರಲಿಲ್ಲ, ಹಾಗಾಗಿ ಗೇಮ್ ಕಡೆ ಹೋಗಲಿಲ್ಲ. ನೈಟೆಲ್ಲ ಗೇಮ್ಸ್ ಆಡ್ತೀನಿ ಅಂತ ಪ್ಲ್ಯಾನ್ ಮಾಡೋರೆಲ್ಲರೂ ನೈಟ್ ಹೊತ್ತೇ ಹೋಗಿ, ಆವಾಗ ಯೂಸ್ ಆಗುತ್ತೆ. ಇದೊಂದು ಹಸುವಿನ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡುವಂಥದ್ದು ಒಂದು ಮಾಡಿದರು. ಒಳಗಡೆ ಅಂತೂ ಹೋದರೆ ತುಂಬಾ ಚೆನ್ನಾಗಿತ್ತು. ಏನಂದರೆ ಹಸು ಯಾವ ತಿಂಗಳಿನಲ್ಲಿ ಗರ್ಭದೊಳಗಡೆ ಹಸುವಿನ ಕರು ಯಾವ ರೀತಿ ಇರುತ್ತೆ, ಇದನ್ನು ನಾವು ಖಂಡಿತ ನೋಡೋಕ್ಕಾಗಲ್ಲ. ಇಲ್ಲಿ ಹೋದರೆ ಅದನ್ನು ನಾವು ನೋಡ್ಬೋದು, ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ರೀತಿ ಇರುತ್ತೆ ಕುರಿ ಮತ್ತು ಹಸುವಿನ ಭ್ರೂಣಗಳು ಹೇಗಿರ್ತವೆ ಅನ್ನೋದನ್ನು ಇಲ್ಲಿ ಒಂದು ಬಾಕ್ಸಲ್ಲಿ ಕೆಮಿಕಲ್ಸ್ಗಳು ಹಾಕಿ ಇಟ್ಟಿದ್ದಾರೆ. ಅದನ್ನು ನಾವು ನೋಡ್ಬೋದು. ನೋಡಿ, ಹಸುವಿನ ಲಿವರ್ ಅದು ಈ ರೀತಿ 3 ತಿಂಗಳು ಕುರಿದು ಹೇಗಿರುತ್ತೆ ಭ್ರೂಣ ಅನ್ನೋದನ್ನ ಬಗ್ಗೆ ಇಲ್ಲೆಲ್ಲ ಒಂದು ಕೆಮಿಕಲಲ್ಲಿ ಹಾಕಿರುವಂಥದ್ದು ರಿಯಲ್ ಇದೆಲ್ಲ ಹಾಕಿರ್ತಾರೆ. ಇದನ್ನು ಕೂಡ ನಾವು ಹೋಗಿ ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, 3.5 ತಿಂಗಳು ಮೇಕೆದು ಹೇಗಿದೆ ಅಂತ. ಹಾಗೆ ಎಲ್ಲ ಮೇಕೆ ಮತ್ತು ಕುರಿ, ನಾಯಿ, ಹಾವು ಈ ಥರ ಬೇರೆ ಬೇರೆ ಪ್ರಾಣಿಗಳದ್ದೆಲ್ಲನೂ ಹಾಕಿರ್ತಾರೆ. ಇದನ್ನು ನೋಡ್ತೀನಿ ಅಂದರೆ ಮಕ್ಕಳಿದ್ರೆ ಮಕ್ಕಳು ಅವರೆಲ್ಲ ಹೋಗಿ ಒಂದು ಸಲ ವಿಸಿಟ್ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ನು ಯಾರೋ ಶಾಪಿಂಗ್ ಮಾಡ್ತೀನಿ ಅಂದರೆ ಶಾಪಿಂಗ್ ಮಾಡ್ಬೋದು, ಇಲ್ಲ ನಮಗೆ ಗೇಮ್ಸ್ ಆಡ್ತೀನಿ ಅಂದರೆ ಗೇಮ್ಸ್ ಆಡ್ಬೋದು. ಇವಾಗ ದೀಪಾವಳಿ ರಜೆ ಇರುತ್ತೆ, ಈ ಟೈಮಲ್ಲಿ ಕೂಡ ಹೋಗಿ ನೋಡ್ಬೋದು. ಟಿಕೆಟು ದೊಡ್ಡೋರಿಗೆ 30 ರೂಪಾಯಿ ಇರುತ್ತೆ, ಚಿಕ್ಕ ಮಕ್ಕಳಿಗೆ 20 ರೂಪಾಯಿ ಇರುತ್ತೆ. ನೋಡಿ, ಇದು ಹಾರ್ಟ್, ಹಸುವಿನ ಹೃದಯನ ಆ ಭಾಗವನ್ನು ತಂದು ಇಟ್ಟಿದ್ದಾರೆ. ಇದು 2 ತಲೆ ಇರುವಂಥ ಕರು, ಅದನ್ನು ಕೂಡ ಅಷ್ಟು ತಲೆ ಮಾತ್ರ ತಂದು ಇಟ್ಟಿದ್ದಾರೆ. ಅದು ಒಂದು ಸೈಡ್ ಆ ಕಡೆ ಸೇರ್ಕೊಬಿಟ್ಟಿತ್ತು, ಹಾಗಾಗಿ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅದು ಮೇಕೆದು. ಇದು ನೋಡಿ, ಈಗ ಎಷ್ಟು ಜನ 3 ತಿಂಗಳು ಮೇಕೆ ಮರಿ, 4 ತಿಂಗಳು ಮೇಕೆ ಮರಿ, ಈ ರೀತಿಯಾಗಿ ಮರಿಗಳನ್ನೆಲ್ಲ ಅದರೊಳಗಡೆ ಇಟ್ಟಿದ್ದಾರೆ. ನಾವು ನೋಡ್ಬೋದು ಯಾವ್ಯಾವ ತಿಂಗಳಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದನ್ನು. ಇದು 8 ಕಾಲಿರುವಂತಹ ಕುರಿ, ಇದು ಕೆರೆ ಹಾವು. ಇದಕ್ಕೆ ಒಂದು ಆಪ್ರೇಷನ್ ಮಾಡಿದ್ದಾರೆ, ಅದಕ್ಕೆ ಹೊಲಿಗೆ ಹಾಕಿದ್ದಾರೆ. ಹೊಲಿಗೆ ಹಾಕಿರುವಂಥ ನಾಗರಾವು ಹೇಗಿದೆ ಅಂತ ಅದನ್ನು ತೋರಿಸಿದ್ದಾರೆ. ಈ ಥರ ಎಲ್ಲ. ಇದು ನಾಯಿದು ಕೂಡ ಇಟ್ಟಿದ್ದಾರೆ. ನೋಡಿ, ನಾಯಿ ಭ್ರೂಣ ಹೇಗಿರುತ್ತೆ ಹೊಟ್ಟೆ ಒಳಗೆ ಅನ್ನೋದನ್ನು ಇದಕ್ಕಿದ್ರೆ. ಲಾಸ್ಟ್ ಫೈನಲ್ಲು ಕಿಡ್ನಿಗಳು, ಹಸುವಿನ ಕಿಡ್ನಿ, ಅದನ್ನು ಒಂದು ಚೆನ್ನಾಗಿ ತೋರಿಸಿದ್ದಾರೆ, ನೋಡ್ಬೋದು. ಹಾಗೆ ಬೇರೆ ಬೇರೆ ಇಲಾಖೆಗಳಿಂದ ಬೇರೆ ಬೇರೆ ಥರ ಸ್ತಬ್ಧ ಚಿತ್ರಗಳನ್ನ ಮಾಡಿದರು. ಕೆಲವೊಂದು ಇನ್ನೂ ಓಪನ್ ಇರಲಿಲ್ಲ, ನಾವು ಯಾವ್ದು ಬೇಕೋ ಅದಕ್ಕೆ ಮಾತ್ರ ಹೋದ್ವಿ, ಎಲ್ಲನೂ ಹೋಗಲಿಲ್ಲ, ಟೈಮ್ ಆಗಿಬಿಡುತ್ತೆ ಅಂತ. ನಿಮಗೆ ಇನ್ನೂ ಟೈಮ್ ಇದ್ದರೆ ಹೋಗಿ. ಇದೊಂದು ಬ್ಯೂಟಿಫುಲ್ ಆಗಿರುವಂಥದ್ದು ಒಂಥರ ಗ್ರೀನರಿ ಥರ ಮಾಡಿದರು. ಒಳಗಡೆ ಹೋದ್ವಿ, ಇನ್ನೂ ಆಗಿರಲಿಲ್ಲ. ಮೈಸೂರು ಸಂಸ್ಥಾನದ್ದು ಹೇಗಿತ್ತು ಅಂತ, ಕಾಡು ಮೈಸೂರು ಅಂತ ನೋಡಿ. ಇನ್ನೂ ಪೇಂಟಿಂಗ್ ಎಲ್ಲ ನಡೀತಾ ಇತ್ತು, ನೋಡೋದಕ್ಕೂ ಚೆನ್ನಾಗಿತ್ತು. ನೋಡಿ, ಈ ರೀತಿಯಾಗಿ ನಾವು ಕೂಡ ಫೋಟೋಸ್ ಎಲ್ಲ ಚೆನ್ನಾಗಿ ಬರುತ್ತೆ ಒಳಗಡೆ ಅಂತ ಹೋಗಿದ್ವಿ. ಚೆನ್ನಾಗಿತ್ತು. ಇನ್ನೂ ತುಂಬ ಕೆಲಸಗಳು ಬಾಕಿ ಇದ್ದು, ಓಪನ್ ಇರಲಿಲ್ಲ, ಹಾಗಾಗಿ ನಾವೇನು ಜಾಸ್ತಿ ಇರಲಿಲ್ಲ, 1-2-3 ಫೋಟೋ ತೊಗೊಂಡು ಬಂದುಬಿಟ್ವಿ. ನೋಡಿ, ಪೊಲೀಸ್ ಇಲಾಖೆಯಿಂದ ಈ ರೀತಿಯಾಗಿ ಮಾಡಿದ್ದಾರೆ. ಇದು ಮಂಡ್ಯ ಜಿಲ್ಲಾ ಪಂಚಾಯತಿದು. ನಮ್ಮ ಶ್ರೀರಂಗಪಟ್ಟಣದ ದೇವ್ರನ್ನ, ಪಾಂಡುರಂಗನ ಹಾಕಿದ್ದಾರೆ. ಹಾಗೆ ಬೇರೆ ಬೇರೆ ರೀತಿಯಾದ ಇಲಾಖೆಗಳಿಂದ ಅವ್ರವ್ರದ್ದೇ ಆದ ರೀತಿಯಲ್ಲಿ ತಯಾರು ಮಾಡಿ ನಿಲ್ಲಿಸಿದ್ರು. ಇದು ನೋಡೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿತ್ತು. ನಾವು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ಸುತ್ತಾಡ್ಕೊಂಡು ಬಂದ್ವಿ. ನಮಗಂತೂ ಅಲ್ಲೆಲ್ಲ ಒಳಗಡೆ ಎಲ್ಲ ಓಡಾಡಿ ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಇದು ಯಾವುದೋ ಒಂದು ಬೇರೆ ಊರಿಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದರು. ಮಧ್ಯೆ ಈ ರೀತಿಯಾಗಿ ಪ್ರಾಣಿಗಳನ್ನೆಲ್ಲ ಮಾಡಿದ್ರು, ಅದಕ್ಕೆಲ್ಲ ಲೈಟಿಂಗ್ಸ್ ಹಾಕಿದ್ರು. ಅದು ಕೂಡ ನೋಡೋಕ್ಕೆ ಚೆನ್ನಾಗಿತ್ತು. ಇಲ್ಲಿ ಸೇಲ್ಗೂ ಮಾರ್ತಾರೆ, ನಮಗೆ ಬೇಕು ಅಂತಂದರೆ ತೊಗೋಬೋದು ದುಡ್ಡು ಕೊಟ್ಟು.
ಹೊರಗಡೆ ಕೆಲವೊಂದು ಸಿಗದೇ ಇರೋಂಥ ಐಟಮ್ಗಳಂದರೆ ಈ ಥರ ಸೀರೆಗಳನ್ನೆಲ್ಲ ಮಾರ್ತಾಯಿದ್ರು. ಅಲ್ಲೆಲ್ಲ ಮುಗಿಸಿ ನೆಕ್ಸ್ಟು ಎಲ್ಲಿಗೆ ಹೋದ್ವಿ ಅಂದರೆ ನೋಡಿ, ಈ ರೀತಿಯಾಗಿ ಪ್ರಾಣಿಗಳು, ಅದಕ್ಕೆಲ್ಲ ಲೈಟ್ಸ್ ಹಾಕಿದ್ರು. ಅದೇ ನೈಟ್ ಹೊತ್ತೋದ್ರೆ ಇದೆಲ್ಲ ಲೈಟ್ಸಲ್ಲೆಲ್ಲ ಆನ್ ಆಗಿರುತ್ತಲ್ಲ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆಯೇ ಬರ್ತಾ ಇಲ್ಲೊಂದು ಕಾರ್ಮಿಕ ಚಿತ್ರಮಂದಿರ ಅಂತ ಇತ್ತು. ಒಳಗಡೆ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದನ್ನು ನೋಡಿಕೊಂಡು ಇದು ಮೇನ್ ಅಟ್ರಾಕ್ಟಿವ್ ಪ್ಲೇಸ್ ಎಂದು ದಸರಾ ಎಕ್ಸಿಬಿಷನಲ್ಲಿ. ನೈಟ್ ಟೈಮ್ ಹೋದರೆ ಇದೆಲ್ಲ ಫುಲ್ ಲೈಟಿಂಗ್ಸ್ ಆಗಿರುತ್ತಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಹೇಗಿದ್ರು ಗೇಮ್ಸ್ ಎಲ್ಲ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲವಲ್ಲ, ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೇನು ಬೇಜಾರಾಗಬಾರ್ದು ಅನ್ನೋದಕ್ಕೋಸ್ಕರ ಈ ಥರ ಸ್ವಲ್ಪ ಮಕ್ಕಳೆಲ್ಲ ಆಟ ಆಡ್ತಿದ್ದು, ಅಲ್ಲಿಗೆ ಕರ್ಕೊಂಡೋಗಿ ಒಂದು 5 ನಿಮಿಷ ಇರ್ತಿ ಮಕ್ಕಳನ್ನ ಖುಷಿ ಪಡಿಸ್ಕೊಂಡು ಕರ್ಕೊಂಡು ಬಂದ್ವಿ. ನಾವು ಗೇಮ್ಸ್ ಎಲ್ಲ ಆಡೋಣ ಅಂತಲೇ ಹೋಗಿದ್ದು. ನಾವು ಹೋಗಿದ್ದ ಟೈಮ್ಗೆ ಇನ್ನೂ ಸ್ಟಾರ್ಟೇ ಆಗಿರಲಿಲ್ಲ. ಹಾಗೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿ ಒಂದು ಚಿಕ್ಕ ಮಕ್ಕಳನ್ನೆಲ್ಲ ದೋಣಿ ಥರ ಚಿಕ್ಕ ದೋಣಿಲಿ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ರೌಂಡ್ಸ್ ಎಲ್ಲ ನೀರಲ್ಲಿ ಆಟ ಆಡಿಸ್ಕೊಂಡು ಬರ್ತಿದ್ರು. ನನ್ನ ಮಗಳಿಗೆ ಒಂದು ಸ್ವಲ್ಪ ನೀರಲ್ಲಿ ಆಡೋದು ಅಂದರೆ ಸ್ವಲ್ಪ ಇಷ್ಟ ಜಾಸ್ತಿ. ಹಾಗಾಗಿ ಅವಳೊಬ್ಬಳನ್ನೇ ಕಳಿಸಿದ್ವಿ. ನೋಡಿ ಯಾವ ರೀತಿ ಹೋಗ್ತಾ ಇದ್ದಾಳೆ ಅಂತ. ಚೆನ್ನಾಗಿತ್ತು ಒಂಥರ ಎಕ್ಸ್ಪೀರಿಯೆನ್ಸು, ತುಂಬಾ ಖುಷಿ ಆಯಿತು. ಅವಳು ಖುಷಿಯಾಗಿ ಹೋಗ್ತಿದ್ದ, ಹಂಗೆ ನಮ್ಮನ್ನು ಬಿಟ್ಟು ಒಬ್ಬಳೇ ಎಲ್ಲೂ ಹೋಗಲ್ಲ ಅವಳು. ಇಲ್ಲಿ ನೀರಾಗಿರೋದ್ರಿಂದ ಇಷ್ಟಪಟ್ಟು ಹೋದ್ಲು. ಇದು ಒಂದು ರೌಂಡ್ಸ್ಗೆ 50 ರೂಪಾಯಿ ತೊಗೋತಾರೆ. ಕೊಡ್ಬೋದು, ಅಷ್ಟು ಚೆನ್ನಾಗಿ ಒಂದು ಆಟ ಆಡಿಸ್ತಾರೆ ಮಕ್ಕಳನ್ನೆಲ್ಲ. ಇದು ಲಾಸ್ಟ್ ಫೈನಲ್ಲು ಎಕ್ಸಿಬಿಷನಲ್ಲಿ ಎಕ್ಸಿಟ್ ಆಗೋವಂಥ ಟೈಮಲ್ಲಿ ಸಿಗುವಂಥದ್ದು. ಇನ್ನು ಸ್ವಲ್ಪ ಒಂದು 2-3 ಪ್ಲೇಸ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಬಂತು ಅಂತಂದರೆ ಎಕ್ಸಿಬಿಷನ್ ಫುಲ್ ಕ್ಲೋಸ್ ಆಗುತ್ತೆ. ಏನಿದ್ರು ನನ್ನ ಪ್ರಕಾರ ನೈಟ್ ಟೈಮ್ ಹೋದ್ರೇ ಎಕ್ಸಿಬಿಷನ್ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ಗೆ, ಆಮೇಲೆ ಅಲ್ಲಿ ಗೇಮ್ಸ್ಗೆ, ಅವಕ್ಕೆಲ್ಲ ನೈಟ್ ಟೈಮ್ ಹೋಗಬೇಕು. ನಾವು ಟೈಮ್ ಇತ್ತಲ್ಲ ಅಂಥೇಳಿ ಸ್ವಲ್ಪ ಸಂಜೆ ಟೈಮ್ ಹೋದ್ವಿ. ಅಲ್ಲಿ ಗೇಮ್ಸ್ ಇರಲಿಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ಆಮೇಲೆ ಇನ್ನೊಂದು ತುಂಬ ಬ್ಯೂಟಿಫುಲ್ ಆಗಿರೋಂಥ ಪ್ಲೇಸ್ ಅಂದರೆ ಇದು ರಿಯಲ್ ಮನೆ ಥರನೇ ಇದೆ ನೋಡೋದಕ್ಕೆ. ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ನೋಡಿ. ಎಂಟ್ರೆನ್ಸಲ್ಲಿ ಹಳ್ಳಿ ಮನೆ ಇರುತ್ತಲ್ಲ, ಆ ರೀತಿ ಚೆನ್ನಾಗಿ ಕಂಬ ಎಲ್ಲ ರಿಯಲ್ ಅನ್ನಬೇಕು, ಆ ರೀತಿ ಇದೆ. ಮೇನ್ ಡೋರ್ ನೋಡ್ಬೋದು, ಅದು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಸ್ವಲ್ಪ ಭಾಗನ ಅರಮನೆ ಒಳಗಡೆ ಯಾವ ರೀತಿ ಇದೆ ಹಾಗೆ ಸಿಂಹಾಸನ, ಅದನ್ನು ಹೇಗಿದೆ ಅರಮನೆ ಕಲರ್ಸ್ ಇರ್ಬೋದು, ಸಿಂಹಾಸನ ರಿಯಲ್ ಅನ್ನೋ ಥರ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಅದಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಒಂದು ಸಿಂಹಾಸನದ ಮೇಲೆ ಚಾಮುಂಡೇಶ್ವರಿ ವಿಗ್ರಹನಿಟ್ಟು ಅಲ್ಲಿ ಪೂಜೆ ಮಾಡ್ತಿದ್ದಾರೆ. ಇದು ದಸರಾ ಎಕ್ಸಿಬಿಷನಲ್ಲಿ ನೋಡುವಂತಹ ಪ್ಲೇಸ್ ತುಂಬಾ ಚೆನ್ನಾಗಿದೆ. ಅಂದರೆ ರಿಯಲ್ಲಾಗಿ ಅರಮನೆ ಒಳಗಡೆ ಹೋಗಿ ನೋಡಿರೋರಿಗೆ ಗೊತ್ತಾಗುತ್ತೆ, ಅಷ್ಟು ನೀಟಾಗಿ ಅಲ್ಲಿ ಹೇಗಿದೆಯೋ ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದಾರೆ. ನಾವು ಕೂಡ ಹೋಗಿ ಫೋಟೋ ಹೊಡ್ಕೊಂಡು ಬಂದ್ವಿ. ಅಲ್ಲಿ ಒಂದು ವಿಗ್ರಹ ಇತ್ತಲ್ಲ, ಹಾಗಾಗಿ ಆ ಪ್ಲೇಸ್ ಒಳಗಡೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗೋಂಗಿರಲಿಲ್ಲ. ನಾನು ನನ್ನ ಮಗಳಿಬ್ಬರು ಹೋಗಿ ಫೋಟೋ ಹೊಡ್ಕೊಂಡು ಬಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿಂಹಾಸನ. ಆ ಕಂಬಗಳಿಗೆ ಹಾಕಿದಾರಲ್ಲ ಕಲರ್ ಕಾಂಬಿನೇಷನ್ನು, ಅದರಿಂದನೇ ಚೆನ್ನಾಗಿ ಕಾಣೋದು ಆ ಕಂಬಗಳೆಲ್ಲ ಅರಮನೆ. ಇದು ನಾನು ನನ್ನ ಮಗಳು ಇಬ್ಬರು ಅಲ್ಲೇ ಫೋಟೋ ಹೊಡ್ಕೊಂಡು ಅರಮನೆ ಒಳಗಡೆ ಹೋಗ್ಬೇಕಿತ್ತು, ಅದು ಹೋಗೋಕ್ಕೆ ಆಗಿಲ್ಲ. ನನ್ನ ಮಗಳಿಗೆ ಅಟ್ಲೀಸ್ಟ್ ಇಲ್ಲಾದರೂ ಅರಮನೆ ಒಳಗಡೆ ಹೇಗಿದೆ ಅಂತ ತೋರಿಸೋಣ ಅಂತ ಮಾಡಿದ್ವಿ. ಇನ್ನೊಂದು ಸಲ ಮೈಸೂರಿಗೆ ಬಂದಾಗ ಅರಮನೆ ಒಳಗಡೆ ಹೋಗಿ ತೋರಿಸ್ಕೊಬರ್ಬೇಕು. ಇದು ನೆಕ್ಸ್ಟು ಮೈಸೂರಲ್ಲಿರುವಂತಹ ರಾಜರ ಅರಮನೆಗಳು ಎಲ್ಲೆಲ್ಲಿ ಯಾವ್ಯಾವಿದೆ ಅಂಥದ್ರದ್ದು, ಯಾವ ಇಸ್ವಿಲಿ ಕಟ್ಟಿದ್ರು, ಅದಕ್ಕೇನಂತ ಕರೀತಾರೆ, ಅದ್ರ ನೇಮು, ಮತ್ತು ಅದು ಎಲ್ಲಿದೆ, ಅರಮನೆ ಹೇಗಿದೆ, ಅದ್ರ ಫೋಟೋನೆಲ್ಲ ತೆಗೆದು ಅದು ಅದರೊಳಗಡೆ ಒಂದು ವಾಲ್ಗೆ ಹಾಕಿದ್ದಾರೆ. ಅದನ್ನು ತುಂಬ ಚೆನ್ನಾಗಿದೆ. ಎಲ್ಲ ಅರಮನೆಗಳು ಅದಿದೆ. ನೀವು ಇದರಲ್ಲಿ ಯಾವ್ಯಾವ ಅರಮನೆಗಳನ್ನ ನೋಡಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೊಂದು ಚೆನ್ನಾಗಿತ್ತು. ಅಂದರೆ ತುಂಬ ಅರಮನೆಗಳು ನಾವು ಮೈಸೂರವರಾಗಿ ನಮಗೇ ಗೊತ್ತಿಲ್ಲ ಅಷ್ಟು ಇದ್ದಾವೆ ಅಂತ. ಆಮೇಲೆ ಅದ್ರ ನೇಮು ಎಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂದ್ಕೊಳ್ಳಿ, ಅಷ್ಟು ಚೆನ್ನಾಗಿದೆ. ಇದು ಚಾಮುಂಡಿ ಬೆಟ್ಟದಲ್ಲಿರೋ
ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಡಿ. ಹಾಗೆಯೇ ನೀವು ಆದಷ್ಟು ಯಾರೆಲ್ಲ ಮೈಸೂರು ಇದ್ದೀರಾ ಒಂದು ಸಲ ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ.